ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್, ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಶೇಷ ವಿಶ್ಲೇಷಣೆಯ ಕಾರ್ಯಕ್ರಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 3 ಮುಖ್ಯ ಪ್ರಶ್ನೆಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಮೊದಲನೇದಾಗಿ, ಕಾಂಗ್ರೆಸ್ನಲ್ಲಿ ತ್ಯಾಗದ ಪ್ರಶ್ನೆ ಈಗ ಯಾಕೆ ಬಂದಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತ್ಯಾಗ ಮಾಡೋದಕ್ಕೆ ಹೇಳಿದ್ದಾರೆ. ಅವರು CM ಹುದ್ದೆಯನ್ನು ತ್ಯಾಗ ಮಾಡ್ತಾರಾ? ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವ ಮಾತು DK ಶಿವಕುಮಾರ್ ಅವರನ್ನು ಉದ್ದೇಶಿಸಿ ಇದೆಯಾ? DK ಶಿವಕುಮಾರ್ ಅವರು KPCC ಅಧ್ಯಕ್ಷತೆಯನ್ನ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬರಬಹುದಾದ CM ಹುದ್ದೆಯನ್ನು ತ್ಯಾಗ ಮಾಡ್ತಾರಾ? ಕಳೆದ ಸೋಮವಾರ ಕಾಂಗ್ರೆಸ್ ಪಕ್ಷದ ಒಳಗೆ ಅತ್ಯಂತ ಹೆಚ್ಚು ವಿದ್ಯಮಾನಗಳು ನಡೆದಂತಹ ದಿನ. ಬಹಳಷ್ಟು ಸಭೆಗಳು ನಡೆದವು. 3 ಮುಖ್ಯ ಸಭೆಗಳು ನಡೆದವು. ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿರುವಂತಹ ಸಭೆ, ಇನ್ನೊಂದು ಪಕ್ಷದ ಅಧ್ಯಕ್ಷ DK ಶಿವಕುಮಾರ್ ಅವರು ಕರೆದಿರುವಂತಹ ಸಭೆ, ಮೂರನೆಯದು ಇಬ್ಬರು ಸೇರ್ಕೊಂಡ್ಬಿಟ್ಟು ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ಶಾಸಕರ ಸಭೆ. ಈ 3 ಸಭೆಗಳ ವಿದ್ಯಮಾನಗಳನ್ನು ನೋಡಿದಾಗ ಅದರಲ್ಲಿ ಭಾಗವಹಿಸಿದಂತಹ ಹೈಕಮಾಂಡ್ ಹೇಳಿದ್ದೇನು? ಹೈಕಮಾಂಡ್ನ ಪ್ರತಿನಿಧಿಯಾಗಿ ಬಂದಂತಹ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಪಕ್ಷಕ್ಕಾಗಿ ತ್ಯಾಗ ಮಾಡಬೇಕು ಮತ್ತು ಪಕ್ಷದಲ್ಲಿ ಯಾವುದೇ ವಿವಾದಗಳು ಇಲ್ಲದಿದ್ದಂತಹ ಕಾರ್ಯವನ್ನು ನಿರ್ವಹಿಸಬೇಕು, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಸಭೆಯಲ್ಲಿ ಮಾತನಾಡಿದಂತಹ DK ಶಿವಕುಮಾರ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಪಕ್ಷದ ಸಲುವಾಗಿ ತ್ಯಾಗ ಮಾಡಬೇಕಾಗಿ ಬರಬಹುದು, ಕೆಲವು ಸಚಿವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡಬೇಕಾಗಬಹುದು ಎನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತು ವಿಶೇಷವಾಗಿ ಚರ್ಚೆಗೆ ಒಳಗಾಗಿದೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಹಿಂದೆ ಸೋನಿಯಾ ಗಾಂಧಿ ಅವರು ಅಧಿಕಾರವನ್ನು ತ್ಯಾಗ ಮಾಡಿದ್ರು, ಅದೇ ರೀತಿ ರಾಹುಲ್ ಗಾಂಧಿ ಅವರು ಪಕ್ಷಕ್ಕಾಗಿ ಹಲವು ತ್ಯಾಗಗಳನ್ನು ಮಾಡಿದ್ರು, ಈಗ ನಾವು ಕೂಡ ತ್ಯಾಗವನ್ನು ಮಾಡಬೇಕಾಗುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ತ್ಯಾಗ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಸ್ವಲ್ಪ ದೂರದ ಮಾತು ಅಂತ ಹೇಳಿ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಇನ್ನೂ 2.5 ವರ್ಷ ಆಗಿಲ್ಲ. ನವೆಂಬರ್ ಡಿಸೆಂಬರ್ ವೇಳೆಗೆ 2.5 ವರ್ಷದ ಏನು ಅವಧಿ ಮುಗೀತದೆ. ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡುವಾಗ ಹೇಳಿದಂತಹ ಮಾತು ಎಂದು DK ಶಿವಕುಮಾರ್ ಮತ್ತು ಅವರ ಹಿಂಬಾಲಕರು ಮತ್ತು ಅವರ ಬೆಂಬಲಿಗರು ಈ ಮಾತನ್ನು ನೆನಪಿಸಿಕೊಳ್ತಾರೆ. 2.5 ವರ್ಷ ಆದ ಮೇಲೆ ಸಿದ್ದರಾಮಯ್ಯ ಅವರ ಅಧಿಕಾರವನ್ನು ಬಿಟ್ಟು ಕೊಡಬೇಕು, ಆ ಬಳಿಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಇದು ಅವತ್ತು ಹೈಕಮಾಂಡ್ ಕೊಟ್ಟಂತಹ ಮಾತು ಎನ್ನುವುದನ್ನು ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಮುಖ್ಯಮಂತ್ರಿ ಹುದ್ದೆಯ ತ್ಯಾಗದ ಬಗ್ಗೆ ಪ್ರಶ್ನೆ ಮಾಡುವುದಕ್ಕಿಂತ ಮುಖ್ಯವಾಗಿ ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಏನು ನಡೀತಿದೆ ಎನ್ನುವುದನ್ನು ಮಾತನಾಡಬೇಕಾದಂತಹ ಸಂದರ್ಭ ಬಂದಿದೆ. ಜೂನ್ ಜುಲೈ ವೇಳೆಗೆ ಕಾಂಗ್ರೆಸ್ಸಿನ ಸಚಿವ ಸಂಪುಟದಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗಳು ಅನಿವಾರ್ಯ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಮಂದಿ ಶಾಸಕರು ಸಚಿವರಾಗಲು ಕಾದು ಕುಳಿತಿದ್ದಾರೆ. ಈಗಾಗಲೇ ಸಚಿವರಾದವರನ್ನ ಪಕ್ಷದ ಕೆಲಸಕ್ಕೆ ನೇಮಿಸಿ ಇನ್ನೂ ಬಹಳಷ್ಟು ಮಂದಿ MLAಗಳಿಗೆ, ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಸಚಿವ ಹುದ್ದೆಯನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಎನ್ನುವಂತಹ ಮಾತು ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಆದರೆ ಈ ಮಾತಿಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡುವುದಕ್ಕೂ ಒಂದು ಲಿಂಕ್ ಇದೆ ಎನ್ನುವುದು ಮಾತ್ರ ನಿಸ್ಸಂಶಯ. ಜೂನ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಿದರೆ, ಪುನರ್ರಚನೆ ಮಾಡಿದರೆ, ಆ ಬಳಿಕ ಸಿದ್ದರಾಮಯ್ಯ ಅವರ ಸ್ಥಾನ ಇನ್ನಷ್ಟು ಗಟ್ಟಿಯಾಗ್ತದೆ. ಅವರು ಡಿಸೆಂಬರ್ ವೇಳೆಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡುವಂತಹ ಸಂದರ್ಭ ಬರುವುದಿಲ್ಲ ಎನ್ನುವುದು ಸಿದ್ದರಾಮಯ್ಯ ಅವರ ಬೆಂಬಲಿಗರ ಲೆಕ್ಕಾಚಾರ. ಅದಕ್ಕಾಗಿಯೇ ಈಗಲೇ ಈ ತ್ಯಾಗದ ಮಾತು ಬಂದಿರೋದ್ರಿಂದ ತ್ಯಾಗದ ಕುರಿತು ಹೆಚ್ಚು ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದೆ. ಏನು ಅಂತ ಹೇಳಿದ್ರೆ, ಯಾರೂ ಡಿನ್ನರ್ ಪಾಲಿಟಿಕ್ಸ್ ಮಾಡಬಾರದು. ಡಿನ್ನರ್ ಹೆಸರಿನಲ್ಲಿ ಪದೇ ಪದೇ ಮೀಟಿಂಗ್ ನಡೆಸಿ ಮುಖ್ಯಮಂತ್ರಿ ಬದಲಾವಣೆಯ ವಿಷಯವನ್ನಾಗಲಿ ಬೇರೆ ವಿಷಯವನ್ನಾಗಲಿ ಯಾವುದನ್ನು ಹೇಳಬಾರದು ಎನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಸುರ್ಜೇವಾಲಾ ಅವರ ಮೂಲಕ ಹೇಳಿದೆ. ಸರಿ, ಡಿನ್ನರ್ ಪಾಲಿಟಿಕ್ಸೇ ನಡೀಬೇಕಾಗಿಲ್ಲ, ಡಿನ್ನರ್ ಮೂಲಕವೇ ಮಾತನಾಡಬೇಕಾಗಿಲ್ಲ. ಪ್ರತಿದಿನ ಫೋನ್ನಲ್ಲಿ ಮಾತಾಡ್ತಾರೆ, ಪ್ರತಿದಿನ ಬೇರೆ ಬೇರೆ ಕಡೆ ಕೂತ್ಕೊಂಡು ಮಾತಾಡ್ತಾರೆ. 1-3 ಮಂದಿ ಸೇರ್ಕೊಂಡ್ಬಿಟ್ಟು ಯಾರದೋ ಫಂಕ್ಷನ್ನಲ್ಲಿ, ಯಾರದೋ ಮನೆಯ ಔತಣದಲ್ಲಿ ಮಾತಾಡಬಹುದಲ್ವಾ ಎನ್ನುವಂತಹ ಸಂದರ್ಭವು ಕೂಡ ಇವತ್ತು ಸೃಷ್ಟಿಯಾಗಿದೆ. ಏನಿದ್ದರೂ ಕೂಡ ಹೈಕಮಾಂಡ್ ಶಿಸ್ತಿನ ಮೇಲೆ ಮಾತನಾಡಿ ಒತ್ತು ಕೊಟ್ಟ ರೀತಿಯಲ್ಲಿ ಪಕ್ಷದೊಳಗಡೆ ಶಿಸ್ತು ಮುಂದುವರಿಯುತ್ತದೆ ಎನ್ನುವುದು ಇವತ್ತಿಗೂ ಕೂಡ ಪ್ರಶ್ನಾರ್ಥಕವಾಗಿದೆ. ಈ ಸಭೆ ನಡೆಯುವುದಕ್ಕಿಂತ ಕೆಲವು ದಿನಗಳ ಮುಂಚೆ ಕಾಂಗ್ರೆಸ್ಸಿನ ಪ್ರಮುಖ ಹಳಬರು, ಹಿರಿಯ ನಾಯಕರು DKಶಿ ಅವರನ್ನು ಭೇಟಿಯಾಗಿದ್ದು ಕುತೂಹಲ ಮೂಡಿಸುವಂತಹ ಒಂದು ಸಂದರ್ಭ. DK ಶಿವಕುಮಾರ್ ಅವರನ್ನು ಅವರ ಸದಾಶಿವನಗರದ ಮನೆಯಲ್ಲಿ ಭೇಟಿಯಾಗಿ ಮಾತಾಡಿದಂತಹ ಹಿರಿಯ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಮುಖ್ಯವಾಗಿ BL ಶಂಕರ್, VS ಉಗ್ರಪ್ಪ, L ಹನುಮಂತಯ್ಯ, HM ರೇವಣ್ಣ, ಪ್ರಕಾಶ್ ರಾಠೋಡ್, ಕೊಂಡಜ್ಜಿ ಮೋಹನ್, PR ರಮೇಶ್ ಮತ್ತು VR ಸುದರ್ಶನ್ ಇವರೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಲುವಾಗಿ ತ್ಯಾಗ ಮಾಡಿದವರೇ. ಕಾಂಗ್ರೆಸ್ ಅನ್ನ ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ ತಮ್ಮ ಕೈಲಾದಂತಹ ಎಲ್ಲ ಕೆಲಸಗಳನ್ನು ಮಾಡಿದವರು. ಇವರು DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಪಕ್ಷದಲ್ಲಿ
ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿ ವಿಭಜನೆ ನಡೀತಾ ಇದೆ, ಪರಸ್ಪರ ಮೀಟಿಂಗ್ಗಳನ್ನು ಮಾಡಿಕೊಂಡು ಈ ವಿಷಯವನ್ನು ಈಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಇದರಿಂದ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ, ಸರ್ಕಾರದ ಸಾಧನೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ, ಇದನ್ನು ತಡೆಯಬೇಕು ಎನ್ನುವಂತಹ ಮಾತನ್ನು ಹೇಳಿದರು. ಆದರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಹಿರಿಯ ನಾಯಕರ ಮಾತುಗಳನ್ನು ಕೇಳ್ತಾ ಕೆಲವು ಮಾತುಗಳನ್ನು ತಮ್ಮ ಪರವಾಗಿ ಆಡಿದ್ದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಅವತ್ತು ಹೇಳಿದ್ರು, ನೋಡಿ ನಾನು ಪಕ್ಷಕ್ಕಾಗಿ ಎಷ್ಟೊಂದು ತ್ಯಾಗ ಮಾಡಿದ್ದೇನೆ. 2022ರಲ್ಲಿ ನಾನು ತಿಹಾರ್ ಜೈಲಿನಲ್ಲಿದ್ದೆ. ನಾನು ಜೈಲಿಗೆ ಯಾಕೆ ಹೋಗಬೇಕಾಗಿ ಬಂತು, ಬಿಜೆಪಿಯನ್ನು ಎದುರು ಹಾಕೊಂಡು ಹೋಗಬೇಕಾಗಿ ಬಂತು, ಅದು ಪಕ್ಷದ ವರಿಷ್ಠರಿಗೆ ಗೊತ್ತಿದೆ. ಸ್ವತಃ ಸೋನಿಯಾ ಗಾಂಧಿ ಅವರು ಜೈಲಿನಲ್ಲಿದ್ದಂತಹ ನನ್ನನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ರು, ನೀವೇನು ಹೆದರಬೇಡಿ, ಇದೆಲ್ಲ ಇದ್ದದ್ದೇ, ಆದರೆ ನೀವು ರಾಜ್ಯದಲ್ಲಿ ಪಕ್ಷವನ್ನು ಬಲವರ್ಧಿಸೋದಕ್ಕೆ, ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ಕೆಲಸ ಮಾಡಿ ಅನ್ನುವಂಥ ಮಾತನ್ನ ಸೋನಿಯಾ ಗಾಂಧಿ ಅವರು ನನಗೆ ಹೇಳಿದರು. ಅದರ ಪ್ರಕಾರ ನಾನು ರಾಜ್ಯದಲ್ಲಿ ಪಕ್ಷವನ್ನು ಬಲವಾಗಿ ಕಟ್ಟಿದೆ. ನಾನು ಆ ಬಲವಾಗಿ ಕಟ್ಟಿದ್ರಿಂದಲೇ ಸುಮಾರು 2023ರಲ್ಲಿ 135ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಕ್ಷ ಗೆದ್ದು ಅಧಿಕಾರ ಗೆಲ್ಲಲಿಕ್ಕೆ ಸಾಧ್ಯವಾಯಿತು ಎನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಜೊತೆಗೆ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಪಕ್ಷವನ್ನು ಕಟ್ಟೋದು ಸುಲಭದ ಕೆಲಸ ಅಲ್ಲ, ಅದಕ್ಕೆ ಸಾಕಷ್ಟು ತ್ಯಾಗವನ್ನು ಮಾಡಬೇಕಾಗುತ್ತೆ, ಪಕ್ಷ ಗೆಲ್ಲೋದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನೆಲ್ಲ ಒದಗಿಸಿಕೊಡ್ಬೇಕಾಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಈ ಶಸ್ತ್ರಾಸ್ತ್ರಗಳು ಅಂದರೆ ಬಹಳ ಮುಖ್ಯವಾಗಿ ಸಂಪನ್ಮೂಲ ಕ್ರೋಢೀಕರಣ. ಇದನ್ನ ಶಿವಕುಮಾರ್ ಅವರು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೈಕಮಾಂಡಿಗೂ ಕೂಡ ಯಾವುದೇ ಅನುಮಾನಗಳಿಲ್ಲ ಮತ್ತು ಅದರ ಬಗ್ಗೆ ಹೈಕಮಾಂಡಿಗೆ ಮೆಚ್ಚುಗೆ ಇದೆ. ಇದರ ಜೊತೆಗೆ ಪಕ್ಷಕ್ಕೆ ಸುಮಾರು 75 ಕಡೆಗಳಲ್ಲಿ ಸ್ವಂತ ಕಚೇರಿಯನ್ನು ಕೂಡ ನಾನು ಮಾಡಿಕೊಟ್ಟಿದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಡಿ ಕೆ ಶಿವಕುಮಾರ್. ಇದರ ಅರ್ಥ ಏನು? ಇದರ ಅರ್ಥ ಸ್ಪಷ್ಟವಾಗಿದೆ. ಏನು ಇವತ್ತು ತ್ಯಾಗ ಮಾಡಬೇಕು ಎನ್ನುವಂಥ ಮಾತನ್ನು ಎಲ್ಲರೂ ಪಕ್ಷದ ವೇದಿಕೆಯಲ್ಲಿ ಹೇಳ್ತಾರೆ, ಹೈಕಮಾಂಡ್ ನಾಯಕರ ಸಹಿತ. ಆ ತ್ಯಾಗವನ್ನು ನಾನು ಈಗಾಗಲೇ ಮಾಡಿದ್ದೇನೆ, ಹಾಗೆ ನನಗೆ ಮಾತು ಕೊಟ್ಟ ಹಾಗೆ ನವೆಂಬರ್ ಡಿಸೆಂಬರ್ನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕಾಗಿದೆ ಎನ್ನುವಂತಹ ಮಾತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಬೇಕು ಎನ್ನುವುದು ಮೇಲ್ನೋಟಕ್ಕೆ ಕಾಣಿಸುವಂತಹ ಒಂದು ಮಾತು. ಯಾಕೆಂತ ಹೇಳಿದ್ರೆ ಪ್ರತಿ ಸಲವೂ ಕೂಡ ಏನು ಕಾಂಗ್ರೆಸ್ ಪಕ್ಷದ ಬಹಿರಂಗ ಅಧಿವೇಶನಗಳು ನಡೀತವೆ, ಈ ಬೃಹತ್ ಅಧಿವೇಶನದ ಹಿಂದೆ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಕೈ ಇದೆ ಎನ್ನುವುದು ಸ್ಪಷ್ಟ. ಎಲ್ಲ ಸಮಾವೇಶಗಳಲ್ಲೂ ಕೂಡ, ಇನ್ಕ್ಲೂಡಿಂಗ್ ಹಾಸನದ ಸಮಾವೇಶ, ಎಲ್ಲ ಕಡೆಯೂ ಕೂಡ ಅಲ್ಲಿ ಸೇರಿದ್ದಂತಹ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಜೈಕಾರ ಹಾಕಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ ಬದಲಿಸುವ ಪ್ರಶ್ನೆ ಬಂದಾಗ ಈ ಕಾರ್ಯಕರ್ತರ ಮನಸ್ಸಿಗೆ ಸಮಾಧಾನ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಒಂದು ಎಲ್ಲರ ಮುಂದೆ ಇದೆ. ಇದು ಹೈಕಮಾಂಡಿಗೂ ಕೂಡ ತಲೆ ತಿನ್ನುತ್ತಿರುವಂತಹ ಪ್ರಶ್ನೆ. ಎರಡನೇದಾಗಿ ಇವತ್ತು ಕಾಂಗ್ರೆಸ್ನ ಬಹುತೇಕ ಶಾಸಕರು, ಸಚಿವ ಸಂಪುಟದಲ್ಲಿರುವಂತಹ ಸಚಿವರು ಮುಖ್ಯವಾಗಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸೋದು ಬೇರೆ ಮಾತು. ಯಾಕಂತ ಹೇಳಿದ್ರೆ ಅದು ಸಚಿವ ಸಂಪುಟದ ಅವರ ಜವಾಬ್ದಾರಿ ಮತ್ತು ಸಚಿವ ಸಂಪುಟದಲ್ಲಿ ಅವರು ಉಳ್ಕೋಬೇಕು ಅಂತ ಹೇಳಿ ಆದರೆ ಮಾಡಬೇಕಾದಂತಹ ಕೆಲಸ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ 5-6 ಮಂದಿ ಸಚಿವರನ್ನು ಬಿಟ್ಟರೆ ಉಳಿದ ಯಾವ ಸಚಿವರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಕ್ಕೆ ವೈಯಕ್ತಿಕವಾಗಿ ಒಲವನ್ನು ವ್ಯಕ್ತಪಡಿಸುತ್ತಿಲ್ಲ ಎನ್ನುವುದು ಮಹತ್ವದ ಮಾತು. ಇದರ ಜೊತೆಗೆ ಶಾಸಕರು ಏನು ಹೇಳ್ತಾರೆ ಎನ್ನುವಂತಹದ್ದು, ಈ ಹಿಂದಿನ ಉದಾಹರಣೆಗಳನ್ನ ಒಬಿಸಿ ಅಧಿಕಾರದಲ್ಲಿದ್ದಾಗ, ಒಬಿಸಿಯ ನಾಯಕರು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾಗ ಏನೇನಾಯಿತು ಎನ್ನುವುದನ್ನ ಈ ಸಿದ್ದರಾಮಯ್ಯ ಅವರ ಬೆಂಬಲಿಗರು ನಮ್ಮ ಮುಂದೆ ತರ್ತಾ ಇದ್ದಾರೆ. 1980ರಲ್ಲಿ ಏನು ದೇವರಾಜ ಅರಸು ಅವರನ್ನ, ಹಿಂದುಳಿದ ವರ್ಗಗಳ ಬಹುದೊಡ್ಡ ನಾಯಕ, ದೈತ್ಯ ನಾಯಕ, ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ ನಂತರ 1983ರಲ್ಲಿ ಕಾಂಗ್ರೆಸ್ ಹೇಗೆ ಅಧಿಕಾರ ಕಳೆದುಕೊಂಡಿತು, ಜನತಾ ಪರಿವಾರ ಹೇಗೆ ಅಧಿಕಾರಕ್ಕೆ ಬಂದಿತು ಎನ್ನುವುದು ನಮ್ಮ ಕಣ್ಣ ಮುಂದೆ ಇದೆ. ಅದೇ ರೀತಿ 1992ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಬಂಗಾರಪ್ಪ ಅವರನ್ನು ಪಟ್ಟದಿಂದ ಕೆಳಗಿಳಿಸಿದ ನಂತರ 1994ರಲ್ಲಿ ಕಾಂಗ್ರೆಸ್ಗೆ ಏನಾಯಿತು, ಯಾಕೆ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡಿತು ಎನ್ನುವಂತಹ ಪ್ರಕರಣವೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಮತ್ತೆ ಹಿಂದುಳಿದ ವರ್ಗಗಳ ಬಹಳ ಜನಪ್ರಿಯ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡುತ್ತಾ, ಅಷ್ಟು ಧೈರ್ಯ ಹೈಕಮಾಂಡ್ಗೆ ಇದೆಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಆದರೆ ಈ ಪ್ರಶ್ನೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ ಅಲ್ಲಿ ಬಹಳ ಸ್ಪಷ್ಟವಾದಂತಹ ಉತ್ತರ ಇದೆ. ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಹೇಳಿದ್ದೆ ಅಂತಿಮ. ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟರೆ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಮಾತು ಕೊಟ್ಟಿದ್ದೇವೆ, ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ಮಾತನ್ನ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟರೆ ಬಹಳಷ್ಟು ಶಾಸಕರು ಕ್ಯಾಂಪ್ ಅನ್ನ ಬದಲಿಸ್ತಾರೆ ಎನ್ನುವಂತಹ ಮಾತು ಡಿ ಕೆ ಶಿವಕುಮಾರ್ ಅವರ ಬಣದ ಕಡೆಯಿಂದ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದನ್ನ ಇವತ್ತು ಸಂಪುಟದಲ್ಲಿರುವಂತಹ ಬಹುತೇಕ ಸಚಿವರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಒಪ್ತಾರ? ಈ ಪ್ರಶ್ನೆ ಬಂದಾಗ ಹೈಕಮಾಂಡ್ನ ಆಯ್ಕೆ ಬಹಳ ಕಷ್ಟ ಆಗ್ತದೆ.
ಹೈಕಮಾಂಡ್ಗೆ ಎಲ್ಲ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕ್ರಿಯೆಯನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಆಗ್ಲಿಕ್ಕಿಲ್ಲ ಎನ್ನುವಂತಹದ್ದು ಈಗ ಕೇಳಿ ಬರುತ್ತಿರುವಂತಹ ಮಾತು. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಈ ಬೆಳವಣಿಗೆ ಕೂಡ ಅನುಕೂಲ ಆಗ್ತದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದು ದೆಹಲಿಯ ವಿಧಾನಸಭಾ ಚುನಾವಣೆ. ದೆಹಲಿಯ ವಿಧಾನಸಭಾ ಚುನಾವಣೆ ಫೆಬ್ರವರಿ ಮೊದಲ ವಾರದಲ್ಲಿ ನಡೆಯುತ್ತದೆ. ಫೆಬ್ರವರಿ 8ರಂದು ಫಲಿತಾಂಶ ಬರ್ತದೆ. ಆ ಫಲಿತಾಂಶ ಬಂದಾಗ ಕಾಂಗ್ರೆಸ್ ಅಲ್ಲಿ ದಯನೀಯ ಸ್ಥಿತಿಯಲ್ಲಿ ಸೋತು ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿಯ ನಡುವಿನ ಪೈಪೋಟಿಯಲ್ಲಿ ಆಮ್ ಆದ್ಮಿ ಪಕ್ಷ ಬಹಳ ಸ್ಪಷ್ಟವಾಗಿ ಅಧಿಕಾರಕ್ಕೆ ಬರ್ತದೆ ಎನ್ನುವುದು ಕೇಳಿ ಬರ್ತಾ ಇರುವಂತಹ ಮಾತು. ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಸ್ಪಷ್ಟವಾಗಿ ಅಧಿಕಾರಕ್ಕೆ ಬಂದರೆ ಬಹಳ ಮುಖ್ಯವಾಗಿ ಅದರ ಪರಿಣಾಮ ಇಂಡಿಯಾ ಒಕ್ಕೂಟದ ಮೇಲೆ ಆಗ್ತದೆ. ಇಂಡಿಯಾ ಒಕ್ಕೂಟದ ನಾಯಕತ್ವವನ್ನು ಕಾಂಗ್ರೆಸ್ ಬಿಟ್ಟು ಕೊಡಬೇಕಾಗ್ತದೆ. ಮಮತಾ ಬ್ಯಾನರ್ಜಿ ಅಥವಾ ಉತ್ತರ ಪ್ರದೇಶದಲ್ಲಿ ಬಹಳ ಪ್ರಬಲವಾದಂತಹ ಯಾದವ ವೋಟ್ಗಳ ಒಡೆಯಾಗಿರುವಂತಹ ಅಖಿಲೇಶ್ ಯಾದವ್ ಅವರು ಅಥವಾ ಇನ್ಯಾರಾದರೂ ಅಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳುವಂತಹ ಸಾಧ್ಯತೆ ಬರ್ತದೆ. ಹಾಗೆ ಬಂದ್ರೆ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಇಂಡಿಯಾ ಒಕ್ಕೂಟದ ನಾಯಕತ್ವವನ್ನು ಬಿಟ್ಟು ಕೊಡಲು ಕಾಂಗ್ರೆಸ್ ಒಪ್ಪಲಿಲ್ಲ ಅಂತ ಹೇಳಿ ಆದರೆ ಇಂಡಿಯಾ ಒಕ್ಕೂಟ ವಿಭಜನೆಯಾಗಿ ಮೂರನೆಯ ರಂಗ ಮತ್ತೆ ಅಸ್ತಿತ್ವಕ್ಕೆ ಬರ್ತದೆ ಎನ್ನುವಂತಹ ಮಾತು ಬಹಳ ದಟ್ಟವಾಗಿ ಕೇಳ್ತಿ ಬರ್ತಾ ಇದೆ ದೆಹಲಿನಲ್ಲಿ. ಈ ವಿದ್ಯಮಾನ ಏನಾದರೂ ನಡೆದರೆ ಕರ್ನಾಟಕದಲ್ಲಿ ಮತ್ತೆ ಪಕ್ಷದ ನಾಯಕತ್ವವನ್ನು ಬದಲಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲವೇ? ಇದು ಇದೀಗ ಕೇಳಿ ಬರ್ತಾ ಇರುವಂತಹ ಒಂದು ಮಾತು. ಹಾಗಾಗಿ ಇನ್ನೇನು ಜೂನ್ ವರೆಗೆ ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಜೂನ್ನಲ್ಲಿ ಅವರು ಸಂಪುಟ ಪುನರ್ರಚನೆಯನ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆಯೇ ಫೆಬ್ರವರಿಯಲ್ಲಿ ಈ ಬೆಳವಣಿಗೆಗಳು ದೆಹಲಿನಲ್ಲಿ ನಡೆದರೆ ಸಿದ್ದರಾಮಯ್ಯ ಅವರ ಸೀಟು ಮತ್ತಷ್ಟು ಗಟ್ಟಿಯಾಗಬಹುದು. ಆಗ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರು ತಮಗೆ ಬೇಕಾದಂತಹ ನಾಯಕರನ್ನ ಸಚಿವ ಸಂಪುಟದ ವಿಸ್ತರಣೆ ಮತ್ತು ಪುನರ್ರಚನೆಯಲ್ಲಿ ಉಳಿಸಿಕೊಂಡ್ರೆ ಡಿ.ಕೆ. ಶಿವಕುಮಾರ್ ಅವರು ಇನ್ನಷ್ಟು ಬಲ ಕುಂದಬಹುದು. ಅಂತಹ ಸಂದರ್ಭದಲ್ಲಿ ನವೆಂಬರ್ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯ ಪ್ರಶ್ನೆ ಬರಲಿಕ್ಕಿಲ್ಲ ಎನ್ನುವುದು ಸಿದ್ದರಾಮಯ್ಯ ಅವರ ಬಣದ ಬಹಳ ಸ್ಪಷ್ಟ ಮಾತು. ಇದು ಇವತ್ತಿನ ಹನಿ ಟ್ರ್ಯಾಕ್. ಏನಾಗುತ್ತೆ ನೋಡೋಣ. ಸದ್ಯಕ್ಕಂತೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಜೂನ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಏನು ದೊಡ್ಡ ಬದಲಾವಣೆಗಳನ್ನು ಮಾಡುತ್ತದೆ ಮತ್ತು ಫೆಬ್ರವರಿಯಲ್ಲಿ ನಡೆದಂತಹ ಇಂಡಿಯಾ ಒಕ್ಕೂಟ ಯಾವ ರೀತಿಯಲ್ಲಿ ತನ್ನ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಅನ್ನುವಂತಹ ಮಾತು ಈ ಎಲ್ಲ ವಿದ್ಯಮಾನಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಎನ್ನುವುದಂತೂ ನಿಸ್ಸಂಶಯ. ಮುಂದಿನ ಹನಿ ಟ್ರ್ಯಾಕ್ಗಾಗಿ ಕಾಯ್ತಾ ಇರಿ. ಅಲ್ಲಿಯವರೆಗೆ ನಮಸ್ಕಾರ.